ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಪಾರ್ಟ್ 2. ಸೊ ಯಾರು ಕಮೆಂಟ್ ಹಾಕಲಿ ಆಗ್ತಾ ಇರಲಿ, ನಾನಂತೂ ಪಾರ್ಟ್ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಮತ್ತು ಎಡಿಟ್ ಮಾಡಿದ್ದೀನಿ. ನಿಜವಾಗ್ಲೂ ಎಡಿಟ್ ಮಾಡೋದು ಎಷ್ಟು ಕಷ್ಟ ಆಯಿತು ಅಂದರೆ 33 ಮಿನಿಟ್ಸ್ ವೀಡಿಯೋನ ನಾನು 3 ಮಿನಿಟ್ಸ್ ತರೋದಕ್ಕೆ ಸಾಕಾಗೋಯಿತು. ಇದು ನೈಟ್ 1:30ವರೆಗೂ ಕೂತ್ಕೊಂಡು ವೀಡಿಯೋ ಮಾಡಿದ್ದೀನಿ. ಸೊ ನಾನಿಲ್ಲಿ ಡಿನ್ನರ್ಗೆ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಚಾಪ್ ಮಾಡಿ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆ, ಕ್ಯಾರೆಟ್, ಮೂಲಂಗಿ, ಗೆಡ್ಡೆಕೋಸು ಅಂದರೆ ನವಿಲುಕೋಸು ಈ ಥರದ್ದೆಲ್ಲ ಹಾಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಸೌತೆಕಾಯಿ ಹಾಕೋಬೋದು, ಸೋರೆಕಾಯಿ ಹಾಕೋಬೋದು. ಸೊ ನಾನು ಯೂಶಲಿ ಎಲ್ಲ ರೊಟ್ಟಿಗಳಿಗೂ ಮೂಲಂಗಿ ಹಾಕ್ತೀನಿ. ಅದು ತುಂಬ ಒಳ್ಳೆಯದು. ನಾನು ತಿನ್ನೋ ಪ್ರತಿಯೊಂದು ಐಟಮ್ಸಲ್ಲೂ ಜಾಸ್ತಿ ಮೂಲಂಗಿನ ಯೂಸ್ ಮಾಡ್ತೀನಿ. ಅದು ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ಗೆಲ್ಲ ಮಕ್ಕಳಿಗೆ. ಎಲ್ಲನೂ ಒಳ್ಳೆ ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಎತ್ತಿಟ್ಟರೆ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ ಸೇಮ್ ಅದೇ ಥರನ ನೀವು ಅಕ್ಕಿ ರೊಟ್ಟಿ ಬದಲು ರಾಗಿ ರೊಟ್ಟಿ ಕೂಡ ಮಾಡ್ಕೋಬೋದು. ಪ್ಲೇನ್ಗಿಂತ ಈ ಥರ ಇದನ್ನೆಲ್ಲ ಹಾಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಇಷ್ಟಪಡ್ತಾರೆ ರಾಗಿ ರೊಟ್ಟಿ. ನಮ್ಮನೆಲ್ಲ ರಾಗಿ ರೊಟ್ಟಿನೇ ಯಾರು ತಿನ್ನಲ್ಲ. ಆ ಬ್ಲ್ಯಾಕ್ ಕಲರ್ ನೋಡ್ಬಿಟ್ಟೆ ಬೇಡ ನನಗೆ ಅಂತ ಅಂತಾರೆ. ಸೊ ಅದರಿಂದ ನಾನು ಯೂಶಲಿ ಅಕ್ಕಿ ರೊಟ್ಟಿನೇ ಮಾಡ್ತೀನಿ. ವಾರಕ್ಕೆ ಒಂದು ಸತಿ ಆದರೂ ಅಕ್ಕಿ ರೊಟ್ಟಿ ಇದ್ದೇ ಇರುತ್ತೆ. ಯೂಶಲಿ ನೈಟ್ ನಮ್ಮ ಮನೇಲಿ ಚಪಾತಿನೇ ಜಾಸ್ತಿ ಮಾಡೋದು. ಎವ್ರಿ ಡೇ ಚಪಾತಿ ತಿಂದು ಬೋರ್ ಆಗಬಾರ್ದು ಅಂತ ಹೇಳಿ ಬೇರೆ ಥರ ಮಾಡ್ತಾರೆ. ಸೊ ಆಮೇಲೆ ಸ್ವಲ್ಪ ನನ್ನ ಮಗ ತೀರೆ ಮಾಡ್ತಾ ಇದ್ದ, ಚಾಕ್ಲೇಟ್ ಬೇಕು ಏನೋ ತಿನ್ನಕ್ಕೆ ಕೊಡ್ತಾ ಇರಬೇಕು, ಅವನಿಗೆ ತಿಂಡಿ ಥರ ಏನಾದ್ರು ಸ್ನಾಕ್ಸ್ ತಿಂತಾ ಇರಬೇಕು ಅವನು ಏನಾದರೂ ಯಾವಾಗಲೂ. ಸೊ ಅವನಿಗೆ ಚಾಕ್ಲೇಟ್ ಕೊಟ್ಟು ಅವ್ನ ಕೈ ಮುಟ್ಟಾಗ ಒಂದು ಮುಟ್ಟು ಕೊಟ್ಟಿಸ್ಕೊಂಡು ಸೊ ಅಡುಗೆ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ. ಯೂಶಲಿ ನಾನು ಯಾವಾಗಲೂ ತೆಂಗಿನಕಾಯಿ ಚಟ್ನಿ ಮಾಡ್ತಿದ್ದೆ, ಬಟ್ ಈ ಸರಿ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಕಡಲೆ ಬೀಜ ಚಟ್ನಿ ಮಾಡಿದ್ದೆ. ನಾನು ಆ್ಯಸ್ ಎ ಹೌಸ್ ವೈಫ್ ಆ್ಯಂಡ್ ಬ್ಯೂಟಿಷನರ್ ಸಮ್ಟೈಮ್ಸ್ ನನಗೆ ಆರ್ಡರ್ ಸಿಗುತ್ತೆ. ಕೆಲವೊಂದು ಸತಿ ನನಗೆ ದೂರ ಲೊಕೇಶನ್ ಸಿಗುತ್ತೆ. ನಾನು ದೂರದೆಲ್ಲ ಹೋಗೋದಕ್ಕಾಗೋದಿಲ್ಲ. ಸೊ ನಿಯರ್ ಬೈ ಇದ್ದರೆ ನಾನು ಹೋಗಿ ಅವ್ರು ಯಾವ ಥರ ಸರ್ವಿಸಸ್ ಕೇಳಿರ್ತಾರೆ, ಫೇಶಿಯಲ್ ಆಗಿರಲಿ, ಪೆಡಿಕ್ಯೂರ್ ಆಗಲಿ, ಮಿನಿಕ್ಯೂರ್ ಆಗಲಿ, ಅದನ್ನೆಲ್ಲ ನಾನು ಮುಗಿಸ್ಬಿಟ್ಟು ಬಂದು ಮನೆಗೂ ಸಮ್ಟೈಮ್ಸ್ ತುಂಬ ಟೈರ್ಡ್ ಆಗಿಬಿಡುತ್ತೆ. ಬಂದು ಅಡುಗೆ ಮಾಡೋಷ್ಟು ನಿಜವಾಗ್ಲೂ ಸಾಕಾಗ್ಬಿಡುತ್ತೆ. ಸೊ ಯೂಶಲಿ ಸ್ಯಾರಿ ಬಾಕ್ಸ್ ಫೋಲ್ಡಿಂಗು, ಸ್ಯಾರಿ ಡ್ರಾಪಿಂಗು, ಮೇಕಪ್ಪು, ಹೇರ್ ಸ್ಟೈಲ್ ಅವರೆಲ್ಲ ನಂಗೆ ಮನೆ ಹತ್ರನೇ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ನನಗೆ ನಮ್ಮ ಮನೆ ಹತ್ರ ಇರೋರು ಜಾಸ್ತಿ ಕ್ಲಿಕ್ ಆಗ್ತಿದೆ. ದೂರ ಎಲ್ಲ ಇದ್ದರೆ ನನ್ನ ಮಕ್ಕಳನ್ನ ನೋಡಿಕೊಂಡು ಹೊರಗಡೆ ಹೋಗಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನೆಲ್ಲೂ ದೂರ ಲೊಕೇಶನ್ಸ್ಗೆ ಹೋಗೋದಿಲ್ಲ. ಚಟ್ನಿಗೆ ಗಮ್ ಅನ್ನೋ ಒಂದು ಒಗ್ಗರಣೆನ ಕೊಟ್ಟು ರೊಟ್ಟಿ ಮತ್ತು ಚಟ್ನಿನ ರೆಡಿ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸ್ ಬಿಟ್ಬಿಡ್ತಾರೆ. 8 o'clock ಹೋಗಿ ಕರ್ಕೊಂಬಂದೆ. ರೊಟ್ಟಿ ಕವರ್ ಮೇಲೆ ಹಾಕಿ ಟಪ ಅಂತ ತಟ್ಟಿ ಇಂಚ್ ಮೇಲೆ ಹಾಕಿ ಕಾಯಿಸಿ ಕೊಟ್ಟಾಗ ಗಮ್ ಅಂತಿತ್ತು. ನಿಜವಾಗ್ಲೂ ತುಪ್ಪ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ತಿಂದರು. ಆ್ಯಕ್ಚುಲಿ ಇದ್ರ ಮಾಡೋದ್ರಿಂದ ಎಷ್ಟು ವೆಜಿಟೇಬಲ್ಸ್ ಕೂಡ ಮಕ್ಳಿಗೆ ಹೋಗುತ್ತೆ. ಒಂದು ಈರುಳ್ಳಿ ಕೂಡ ತಿನ್ನಲ್ಲ ನನ್ನ ಮಗ. ಈರುಳ್ಳಿ ಅಂದರೆ ಬಾಯಿಂದ ಹಂಗೆ ತೆಗೆದುಕೊಡ್ತಾನೆ. ಈ ಥರ ಸಣ್ಣದಾಗಿ ಚೋಪ್ ಮಾಡಿ ಹಾಕಿ ಕೊಟ್ಟರೆ ಗೊತ್ತೇ ಆಗಲ್ಲ. ಸೊ ಈ ಥರ ತಿನ್ನೋದ್ರಿಂದ ವೆಜಿಟೇಬಲ್ಸ್ ಹೋಗುತ್ತೆ, ಮಕ್ಳಿಗೆ ಏನೋ ಸ್ವಲ್ಪ ಚೇಂಜ್ ಅಂತ ಸಿಗುತ್ತೆ. ಆ್ಯಂಡ್ ನೈಟ್ ಮಲ್ಕೊಳ್ಳೋಷ್ಟಲ್ಲ ನಾನೆಲ್ಲ ಫುಲ್ಲು ಅಡುಗೆ ಮನೆನ ಕ್ಲೀನ್ ಮಾಡಿನೇ ಮಲ್ಕೊಳ್ಳೋದು. ಫುಲ್ಲು ಕ್ಲೀನ್ ಮಾಡಿ ಒಂದು ಲೋಟ ಬಿಸಿ ನೀರು ಕುಡಿದು ಆಚೆಗಡೆ ಹೋದೆ. ಬೆಳಗ್ಗೆ ಮಂಗಳವಾರ ಆಗಿರೋದ್ರಿಂದ ಬಾಗಿಲೆಲ್ಲ ತೊಳೆದು ಹೊಸಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೈಟೇ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ದಟ್ ಬೆಳಗ್ಗೆ ಬೇಗ ಎಲ್ಲ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸಮ್ ಪೀಪಲ್ಸ್ ಆರ್ ಕಾಪಿಂಗ್ ಮೈ ರೀಲ್ಸ್ ಅಂತ ಹೇಳಿದ್ರೆ ನಾನು ಮಾಡೋ ರೀಲ್ಸಲ್ಲಿ ನಾನು ಕೊಡೋ ಥರನೇ ಎಕ್ಸ್ಪ್ರೆಷನ್ ಕೊಡೋದು, ನಾನು ಮಾಡೋ ಥರನೇ ಹೇರ್ ಸ್ಟೈಲ್ ಮಾಡೋದು, ನಾನು ಮಾಡೋ ಥರನೇ ಮಾಡೋದ್ರ ಬದಲು ಡೂ ಸಮಥಿಂಗ್ ವಾಟ್ ಯು ನೋ. ಐ ಡೋಂಟ್ ನೋ ವಾಟ್ ಇಸ್ ದ ಪ್ರಾಬ್ಲಮ್ ಫಾರ್ ದೆಮ್ ವಾಟ್ ಐ ಡೂ. ನಾನು ಏನು ಮಾಡಿದ್ರು ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ. ಐ ಡೋಂಟ್ ಕೇರ್ ಆ್ಯಂಡ್ ಇಫ್ ದೇ ಕಾಪಿ ಮೈನ್ಸ್ ಐ ಆಮ್ ಹ್ಯಾಪಿ ದಟ್ ದೇ ಆರ್ ಫಾಲೋಯಿಂಗ್ ಮೀ ಆ್ಯಂಡ್ ದೇ ಆರ್ I got to know they don't have any their own ideas. ಹರೇ ಬಾಬಾ, do what you know, do something different ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಶತ್ರುಗಳಿಗೆಲ್ಲ ಏನು ಕೆಲಸ ಅಂತಂದ್ರೆ ಅವ್ರೇನು ಕಿತ್ತಾಕ್ಬಿಟ್ಟಿದ್ರೆ ನಾವೇನು ಮಾಡೋಕ್ಕಾಗ್ತಾವಲ್ಲ ಅಂತ ಹೊಟ್ಟೆವರಿ ಪಡ್ಕೊಳ್ಳೋದು. ಅದು ಬಿಟ್ಟು ಅವ್ರಿಗೆ ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಕಿಚನ್ನ ಕ್ಲೀನ್ ಮಾಡಿಕೊಂಡು ವ್ಲಾಗ್ ಮುಗಿಸ್ತಾ ಹೇಳ್ತಾ ಇದ್ದೀನಿ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಸಿ ಯು. ಮತ್ತೆ ಸಿಗ್ತೀನಿ ಕಣ್ರಿ. ಆ್ಯಂಡ್ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.